ನನ್ನ ಹೆಸರು ಡಾಕ್ಟರ್ ರತಿ ಅಂತ, ಕೋಡಿಕಲ್ ನಿವಾಸಿ. ನಾನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸ ವೃತ್ತಿಯನ್ನು ಮಾಡ್ತಿದ್ದೆ. ಪ್ರಸ್ತುತ ನಾನು ನಮ್ಮ ಭೂತಾರಾಧನ ಒಂದು ವಿಷಯದ ಬಗ್ಗೆ ಕಾಸರಗೋಡು ಮತ್ತು ನಮ್ಮ ಈ ತುಳುನಾಡು ಕರಾವಳಿ ಭಾಗದ ದೈವಗಳ ಕುರಿತಂತ ಒಂದು ಸಂಶೋಧನೆಯಲ್ಲಿ ತೊಡಗಿಕೊಂಡಿರುತ್ತೇನೆ. ಇಲ್ಲ, ಈಗ ಸಂಶೋಧನಾ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಹಂಪಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಮೆಜರ್ಮೆಂಟಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದರೆ ಅವರ ಅಂಡರಲ್ಲಿ ನಾನು ಸಂಶೋಧನೆಯನ್ನು ಕೈಗೊಂಡಿದ್ದೆ. ನಾನು ಇಂದು ಮುಖ್ಯವಾಗಿ ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದಿನಾಂಕ 1/2/2026 ನಮ್ಮ ಇಲ್ಲಿ ಗೋಡೂರಿನ ಜಾಗಂದಾಯ ದೈವಸ್ಥಾನದಲ್ಲಿ ನಡೆದಂಥ ಒಂದು ನೇಮೋತ್ಸವ ಸಂದರ್ಭ. ಅಲ್ಲಿ ಮೂಲತಃ ನಾನು ಪಂಬದ ಸಮುದಾಯಕ್ಕೆ ಸೇರಿದವಳು. ಪಂಬದ ಸಮುದಾಯದವರು ಆ ವೃತ್ತಿಯನ್ನು ಮಾಡ್ತಾ ಬರಬೇಕು, ಅದೊಂದು ಕಟ್ಟುಪಾಡು ಅಂತ ಹೇಳಿ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಮೊನ್ನೆ ನಡೆದ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣ ಪಂಬದ ಅಂತ ಪದವಿನ ಅಂಗಡಿಯವರು ನಡ್ಕೊಂಡು ಮಾಡ್ತಾ ಬರ್ತಿದ್ರು. ಆಮೇಲೆ ಅದನ್ನೊಂದು 8 ವರ್ಷಗಳ ಭಾಸ್ಕರ ಪದವಿನ ಅಂಗಡಿ ಆ ಪಂಬದ ಮಾಡ್ಕೊಂಡು ಬರ್ತಿದ್ರು. ಆಮೇಲೆ ಕುಮಾರ ಮೈಲೋಟ್ ಅಂತೇಳಿ ಅವರೊಂದು 8 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ರು. ಅದರಲ್ಲಿ ಕಮಿಟಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗದ ಕಾರಣ ಅವರು ಈ ಬಾರಿ ಇಲ್ಲಿ ಕೋಸ್ಟಲ್ ಲೈನ್ ಬಿಟ್ಟು ಆ ಕಡೆ ನಾವು ಕೇರಳದಿಂದ ಒಂದು ದೈವ ನರ್ತಕವನ್ನು ಕರ್ತರ್ತೇವೆ ಅಂತ ಹೇಳಿ ಆ ಕಡೆಯಿಂದ ಒಂದು ಪಂಬದನ್ನು ಕರೆತಂದು ಇಲ್ಲಿ ನೇಮಕ್ಕೆ ಕಟ್ಟಿಸಿದ್ದಾರೆ. ಅದು ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಅವರ ತಂದೆ ಮಾರು ಅಂತ ಹೇಳಿ ಹಿಂದೆ ಚಿಪ್ಪಾರಿನಲ್ಲಿ ದೈವಗಳು ಇದಕ್ಕೆ ಬಳೆ ಇಟ್ಟು ಸೇವೆ ಮಾಡಿದವರು. ಅವರು ಇಲ್ಲಿ ತಂದು ನೇಮೋತ್ಸವಕ್ಕೆ ಕರೆದಿದ್ದಾರೆ. ಅವರು ಮತ್ತೆ ಗಣೇಶನ ಅಕ್ಕನ ಮಗ ಇಬ್ರು ಸೇರಿ ಜನ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಕೂಡ ಮತ್ತೆ ಅನಂತರ ಬಂದಂತ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಬಂಟಕ್ಕೆ ಕಟ್ಟಿದಂತ ಹುಡುಗ ಅವನು ನಮ್ಮ ಸಮುದಾಯದವಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವನು. ಅದು ನಮಗೆ ಗೊತ್ತಾದಾಗ ತುಂಬಾ ದಿವಸ ಆಗಿತ್ತು, ಅಂದ್ರೆ ಒಂದು 2-3 ದಿವಸಗಳಾಗಿತ್ತು, ನಮಗೆ ಗೊತ್ತಿರ್ಲಿಲ್ಲ. ಅದ ನಂತರ ನಾವು ಅದನ್ನು ನನ್ನ ಗಮನಕ್ಕೆ ಬಂದಾಗ ನನ್ನ ಗಮನಕ್ಕೆ ಬಂತು. ಅದೇ ರೀತಿ ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗ್ಬೇಡ ಅಂತ ಸಹ ಹೇಳಿದ್ದಾರೆ. ಆದ್ರೆ ಅವನು ರಾತ್ರಿ ಇವನು ತುಂಬಾ ಗಣೇಶ ಪಂಬನ ತುಂಬಾ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ ಅಲ್ಲಿ. ಅದು ಯಾವ ರೀತಿ ಕಟ್ಟಿದ್ದಾನೆ ಅಂತ ಹೇಳಿದ್ರೆ, ಆ ನೇಮ ಅವರಿಗೆ ಸರಿ ಬರಲಿಲ್ಲ. ಆಮೇಲೆ ಮರುದಿವಸ ಇವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇನ್ನು ಮುಂದೆ ನೀವು ಬರುವುದು ಬೇಡ ಅಂತ ಹೇಳಿ ತಿಳಿಸಿದ್ದಾರೆ. ನನಗೆ ಇದು ವಿಷಯ ಗಮನಕ್ಕೆ ಬಂದ ಮೇಲೆ ನಾನು ಆಡಳಿತ ಕಮಿಟಿಯವರಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಹೀಗೆ ನಿಮಗೆ ಇದರ ವಿಷಯ ಗೊತ್ತಿದೆ, ಇದರ ಬಗ್ಗೆ ಗೊತ್ತಿದೆ ಅಂತ ಕೇಳಿದಕ್ಕೆ ನಮಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರು. ಪ್ರಾಮಾಣಿಕವಾಗಿ ಅವರಿಗೆ ಕಟ್ಟಿದವನು ಕ್ರಿಶ್ಚಿಯನ್ ಸಮುದಾಯದವನು ಅಂತ ಗೊತ್ತಿಲ್ಲ. ಗಣೇಶ ಚಿಪ್ಪಾರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರ ಅಳಿಯ ಎಲ್ಲ ಜವಾಬ್ದಾರಿ ನೋಡ್ಕೊಂಡಿದ್ದಾರೆ. ಕಟ್ಟಿದವನು ಹುಡುಗ ಯಾರಂತ ಗೊತ್ತಿರಲಿಲ್ಲ. ಅವರು ಮತ್ತೆ ಅವನಿಗೆ ಕೇಳಿದ್ದಾರೆ, ಚಿಪ್ಪಾರ್ ಗಣೇಶನಿಗೆ ಫೋನ್ ಮಾಡಿ ಕೇಳಿದರೆ, ಹೀಗೆ ನೀವು ಬೇರೆ ಸಮುದಾಯದವರನ್ನು ಕಟ್ಟಿಸಿದೀಯಾ ಅಂತ ಹೇಳಿ. ಅದರ ನಂತರದಲ್ಲಿ 3-4 ದಿವಸ ನಾನೇ ಈ ನೇಮೋತ್ಸವ ಸಂದರ್ಭದಲ್ಲಿ ಇವನಿಗೆ ಈ ಅಜರನ್ನು ತಪ್ಪಿಸಿದೆ ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿ ಮನೆ ಹತ್ರ ತುಂಬಾ ಜನರ ಎದುರುಗಡೆ ಅಲ್ಲಿ ತರವಾಡ ಮನೆಗೆ ನೇಮ ಆಗ್ತಿತ್ತು. ಆ ಸಂದರ್ಭದಲ್ಲಿ 2-3 ದಿವಸ ನನಗೆ ಸರಿ ಬೈದಿದ್ದಾರೆ ಅವರು. ನನಗೆ ಮತ್ತೆ ಅಲ್ಲಿ ಹೇಳಿದ್ರು, ಹೀಗೆ ನೀನೇನಾದ್ರೂ ಅವನ ಅಜರನ್ನು ತಪ್ಪಿಸಿದೆ ಅಂತ ಹೇಳಿದಕ್ಕೆ ನಾನು ಆ ವಿಷಯಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದೆ. 4 ದಿವಸದ ಮೇಲೆ ನಾನು ಗಣೇಶ ಚಿಪ್ಪರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತ ಯಾವ ಕಾರಣಕ್ಕೆ ಅಂತ ಕೇಳಿದಕ್ಕೆ, ನಾನೇನಾದ್ರೂ ಮಾತಾಡುದಿಲ್ಲ, ನಾವು ಯಾರನ್ನು ಬೇಕಾದ್ರೂ ನೇಮ ಕಟ್ಟಿಸ್ತೇವೆ, ಕೇಳಲಿಕ್ಕೆ ನೀವು ಯಾರು ಅಂತ ಹೇಳಿದ್ರು. ಅದಕ್ಕೆ ಅಳಿಯನಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಹೀಗೆ ನೀವು ಯಾಕೆ ಸುಮ್ಮನೆ ನಮ್ಮ ವಿಷಯ ಕೇಳ್ಕೊಂಡು ಈ ಥರದೆಲ್ಲ ಮಾಡ್ತಾ ಇದ್ದೆ ಅಂತ ಕೇಳಿದಕ್ಕೆ, ನಾವು ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ಅಂದ್ರೆ ವಾದ್ಯದವರನ್ನು ಕಟ್ಟಿಸಾರಂತವರು, ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದ ಅಂತ ಒಂದು ವಿಷಯ. ಇನ್ನೊಂದು ಹೇಳಿದ್ರೆ, ನನಗೆ ಕೇಳಿದ್ರು ಕೊನೆಗೆ, ನೀವು ಹೆಣ್ಣೆಂಗ್ಸಲ್ಲ, ನೀವು ಬಂದು ಮುಖಕ್ಕೆ ಅರ್ಧ ಹಚ್ಚಿ ಅಲ್ಲಿ ನೇಮ ಕಟ್ತೀರಾ ಅಂತ ನನ್ನ ಹತ್ರ ಕೇಳಿದ್ರು. ಸೊ ಇಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಇದು ಹೋಯಿತು. ನನಗೆ ತುಂಬಾ ಬೇಜಾರಾಯಿತು. ಇದನ್ನು ನಮ್ಮ ಸಂಬಂಧಪಟ್ಟವರ ಜಾತಿ ಬಂಧುಗಳನ್ನು ಹೇಳಿದೆ, ಯಾರು ಸಹ ಗಣೇಶ ಪಂಬದರ ವಿರುದ್ಧ ಮಾತಾಡಲಿಕ್ಕೆ ರೆಡಿ ಇಲ್ಲ. ಒಂದೆಲ್ಲರಿಗೂ ಅವರ ಹೊಟ್ಟೆ ಮಾಡಿದ ವಿಷಯ. ಇನ್ನೊಂದಂತ ಹೇಳಿದ್ರೆ, ಕಾಲಕ್ರಮದಲ್ಲಿ ಇದು ನಮ್ಮ ಗುಣಕ್ಕೂ ಸಹ ಬರ್ಬೋದು ಅನ್ನೋದೊಂದು ವಿಷಯ. ಮತ್ತೆ 3ನೇದಾಗಿ, ಇದು ಬರೀ ಒಂದು ದೈವನರ್ತಕನ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಲ್ಲಿ ಗುತ್ತುಬರಿಕೆಯವರಿದ್ದಾರೆ, 16 ವರ್ಗದವರಿದ್ದಾರೆ, ಎಲ್ಲರಿದ್ದಾರೆ, ಎಲ್ಲರ ಜವಾಬ್ದಾರಿ ಇದೆ. ನಾನು ಎಲ್ಲ ಹೆಚ್ಚಿನವರ ಗಮನಕ್ಕೆ ತಂದಿದ್ದೇನೆ. ಈಗ ನಾನು ಉದ್ಯವರ ಕಾಂತ ಅವರ ಸೊಸೆ, ಅವರ ಮಗನ ಹೆಂಡತಿ ನಾನು. ನಮ್ಮ ಮಾವ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ 45-46 ವರ್ಷ ಸೇವೆ ಮಾಡಿದವರು. ಸೊ ಆ ನಿಟ್ಟಿನಲ್ಲಿ ನಾವು ಇಷ್ಟವರೆಗೆ ಈಗಲೂ ನನ್ನ ಯಜಮಾನರು ಕೂಡ ಸಹ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ನಾವು ಎಲ್ಲಿ ಕೂಡ ಅದನ್ನು ಶಿಸ್ತಿಯಲ್ಲಿ ಉಲ್ಲಂಘನೆ ಆಗ್ತದೆ ಅದರ ಬಗ್ಗೆ ನಾವು ಪ್ರಶ್ನೆ ಎತ್ತಿದಾಗ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ. ಹಾಗಾಗಿ ನಾನು ಬೇರೆಯವರ ಸಹಾಯ ಪಡ್ಕೊಂಡು ಇದನ್ನು ಹೇಗಾದ್ರೂ ಮಾಡಿ ಒಂದು ಪ್ರಶ್ನಿಸಿ ಜನರಿಗೆ ತಿಳಿಸಿ ಅಂತ ಕೇಳಿದ್ರೆ, ಇಲ್ಲ ಇದನ್ನು ಹೀಗೆ ಮುಚ್ಚಿಬಿಡಿ, ಬೇಡ, ಅದು ನಿಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ರು. ನನಗೆ ಹಲವಾರು ಗುತ್ತುವರಿಕೆಯವರು ಫೋನ್ ಮಾಡಿದ್ರು, ಶತ್ರುಗಳು ಫೋನ್ ಮಾಡಿ ಹೇಳಿದ್ರು, ಇದನ್ನು ಬಿಟ್ಟು ಬಿಡಿ, ನಿಮ್ಮದೇ ಸಮುದಾಯದವರು, ನಿಮ್ಮದು ಸಣ್ಣ ಸಮುದಾಯ,
ಈ ಥರ ತಪ್ಪಾದ್ರೆ ನೀವು ಹೇಳ್ಬಾರ್ದು ಅಂತ ಹೇಳಿ ನನ್ನ ಹತ್ರ ಬಾಯಿ ಮುಚ್ಚಿಸಲಿಕ್ಕೆ ಹೋದ್ರು. ಅವ ಗಣೇಶ್ ಮೊದಲಿಗೆ ಸಪೋರ್ಟ್ ಆಗಿ ನಿಂತ್ರು. ಇದು ನನಗೆ ತುಂಬ ಬೇಜಾರಾಗಿದೆ. ಹಾಗಾಗಿ ನಾನು ನಮ್ಮ ಸಮಾಜದ ಹತ್ರ ಹೇಳಿದೆ, ಬೇರೆ ಸಮಾಜದ ಹತ್ರ ಹೇಳಿದೆ, ಲಲಿಕೆ ಸಮುದಾಯದ ಹತ್ರ ಹೇಳಿದೆ. ಇವಾಗ ಎಷ್ಟು ಮಟ್ಟಿಗೆ ಅಂತ ಹೇಳಿದೆ, ನಮಗೆ ಪಂಗಡ ಸಮುದಾಯ ನಿರ್ದಿಷ್ಟ ದೈವಕ್ಕೆ ಕಟ್ಟಬೇಕಂತ ಉಂಟು. ಆದರೆ ಈತ ಕೊರತೆಗೆ ಕಟ್ತಾನೆ, ಹೊರಗಜ್ಜರಿಗೆ ಕಟ್ತಾನೆ, ಎಲ್ಲ ಕಡೆ ಕಟ್ತಾನೆ. ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ, ನಮಗೆ ಪೆಟ್ಟಾದ್ರೆ, ಆಪರೇಷನ್ ಆದ್ರೆ, ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸರ್ಜರಿ ಆದ್ರೆ, ಅಥವಾ ನಾವೇನಾದ್ರೂ ಮಾಯಕ್ಕೆ ಯಾರಾದ್ರೂ ನಮಗೆ ಹೊಡೆದ್ರೆ ನಾವು ಭೂತ ಕಟ್ಟುವ ಹಾಗಿಲ್ಲ. ಅದು ಬಿಟ್ಟು ಸಿರಿಮುಡಿ ಏರಿ ನೇಮ ಕಟ್ಟುವವರು ಅದು ಕಟ್ಲಿಕ್ಕೆ ಇಲ್ಲ. ಆದ್ರೆ ಈ ಮನುಷ್ಯನಿಗೆ ಸರ್ಜರಿ ಆದ್ರೂ ನೇಮ ಕಟ್ತಾ ಇದ್ದಾರೆ. ಅದು ಕಟ್ಲಿಕ್ಕೆ ಇಲ್ಲ, ಅದು ಅಪರಾಧ. ನಾವು ಕಟ್ಟಬಾರದು. ಅಂಥದ್ರಲ್ಲಿ ಇದೆಲ್ಲ ಇದ್ದು ಸಹ ಈ ತರ ಒಂದು ನರ್ತನ ಸಮುದಾಯದವರಿಂದಲೇ ಆದಂತ ಇದು ಅನ್ಯಾಯ. ಆದ್ರೆ ನಾನು ಪಾಪ ಬೇರೆ ನಮ್ಮ ನರ್ತನ ಸಮುದಾಯದಿಂದ ದೂರದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲ ನಮ್ಮ ನರ್ತನ ಸಮುದಾಯ ಇದು ಬಲಿಯಾಗ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಇವತ್ತು ನಾನೇ ಈ ಪ್ರಶ್ನೆಯನ್ನು ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ಇದಕ್ಕೆ ಏನು ಉತ್ತರ, ಏನು ಪರಿಹಾರ ಕೊಡ್ತಾ ಇದ್ದೇನೆ ಅಂತ ಹೇಳಿ. ನನ್ನಿಂದ ಇದು ಆಗ್ಲಿಲ್ಲ, ನಾನು ಇಷ್ಟು ಮಾತ್ರ ಮಾಡಬಲ್ಲೆ, ಇದನ್ನು ಸಮಾಜಕ್ಕೆ ಇಡಬಲ್ಲೆ ಅಷ್ಟೇ. ಸಮಾಜದ ಮುಂದೆ ನಾನು ಇಟ್ಟಿದ್ದೇನೆ ಅದನ್ನು ಅಷ್ಟೇ. ಯಾಕಂತ ಹೇಳಿದ್ರೆ ನನಗೆ ವೈಯಕ್ತಿಕವಾಗಿ ಗಣೇಶ್ ಮೊಹಮ್ಮದ್ ಏನು ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಕಾನೂನು ಕೈಗೊಳ್ತೇನೆ. ಆದ್ರೆ ಇದು ನಮಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ನರ್ತನ ಅನ್ನೋದು, ಒಂದು ನೇಮ ಅನ್ನೋದು ಬರೀ ನರ್ತಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹಲವಾರು ಬಾರಿ ಇದು ದೌರ್ಜನ್ಯಗಳು ನಡೀತಾ ಉಂಟು. ಒಬ್ಬರಿಬ್ಬರು ಮಾತಾಡ್ತಾರೆ, ಬಿಡ್ತಾರೆ. ಇದರ ಬಗ್ಗೆ ಹೋರಾಟ ಮಾಡಿದವರು ಸಹ ನಾನು ಹೇಳಿದೆ. ಆದ್ರೆ ಅವ್ರು ಹೇಳಿದ್ದು ಬೇರೆ, ಅವರು ಉತ್ತರ ಕೊಟ್ಟದ್ದು ಬೇರೆ. ನಾನು ಎಲ್ಲರನ್ನು ಇಷ್ಟು ದಿವಸಗಳವರೆಗೆ ಎಲ್ಲರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಏನು ಉತ್ತರ ನನಗೆ ಸಿಗದಿದ್ದಾಗ, ಎಲ್ಲ ಶೂನ್ಯ ಅಂತ ಆದಾಗ ಮಾತ್ರ ನಾನು ನಿಮ್ಮ ಮುಂದೆ ಬಂದಿದ್ದೆ, ಕೂತಿದ್ದೇನೆ, ಜನರಿಗೆ ತಿಳಿಸಿದ್ದೇನೆ ಅಂತ ಹೇಳಿದ್ದೇನೆ. ಇನ್ನು ಮುಂದೆ ಇಂಥ ಅವಾಂತರಗಳು ಆಗ್ಬಾರ್ದು, ಮುಂದೆಯೂ ಆಗ್ಬಹುದು ತುಂಬಾ. ಅದಕ್ಕೋಸ್ಕರ ಇದನ್ನು ನಿಲ್ಲಿಸಬೇಕಂತ ನನ್ನ ಪ್ರಾರ್ಥನೆ ನಿಮ್ಮ ಮುಖಾಂತರ. ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ತುಂಬಾ ಕಡೆ ಕಟ್ಟಿದ್ದಾರೆ. ಗೋಡೂರು ಜಾಗೃತ ದೇವಸ್ಥಾನ ಅವನ ಈ ಬೇರೆ ಕಡೆ ಕಟ್ಟಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಮಂಗಳೂರು ಸಿಟಿಯಲ್ಲಿ ಕಟ್ಟಿದ್ರು ಮಾತ್ರ ನಮ್ಮ ಗಮನಕ್ಕೆ ಬಂದಿಲ್ಲ. ಹೌದು, ಅವರ ತಾಯಿ ಚರ್ಚೆಗೆ ಹೋಗ್ತಾ ಇದ್ದಾರೆ. ಕೋಲ ಕಟ್ಟಿದವರು ಮದುವೆ ಆಗಿಲ್ಲ, ಕೋಲ ಕಟ್ಟಿದವರಿಗೆ ಮದುವೆ ಆಗಿಲ್ಲ. ಅವರು ಕ್ರಿಶ್ಚಿಯನ್ ಧರ್ಮದ ಪ್ರಕಾರವೇ ಜೀವಿಸ್ತಾ ಇದ್ದಾರೆ. ತಾಯಿ ಕ್ರಿಶ್ಚಿಯನ್ ಅವರದ್ದು, ತಂದೆ ನಮ್ಮ ಜಾತಿ. ನಮಗೆ ಅದು ಗೊತ್ತಿಲ್ಲ. ನಮಗೆ ಅದು ಕಟ್ಟು ಬರ್ತದೆ. ನಮಗೆ ಒಂದು ನಾವೀಗ ಮೊಹಮ್ಮದ ಜಾತಿ ಅಂತ ಹೇಳಿದ್ರೆ ಈಗ ನನಗೆ ನಾವೀಗ ಗಂಡಸಾಗಿದ್ದು ನನಗೊಂದು ಹೆಣ್ಣು ಹುಡುಗಿ ಬೇರೆ ಜಾತಿ ಮದುವೆ ಆದ್ರೆ ಅವರ ಮಕ್ಕಳಿಗೆ ಕಟ್ಟಲಿಕ್ಕೆ ಬರುವುದಿಲ್ಲ. ಇದು ಸಂಪ್ರದಾಯ ನಮ್ಮ. ನಮಗೆ ಬರುದೇ ಇಲ್ಲ. ನಮಗೆ ಮಕ್ಕಳ ಕಟ್ಟಲ್ಲ, ನಮಗೆ ಅಡಿಯ ಕಟ್ಟ. ನಮಗೆ ಮಕ್ಕಳ ಕಟ್ಟ ಪ್ರಕಾರ ಹೋಗುದಲ್ಲ. ಹೌದೌದೌದು, ಇಲ್ಲ ಅವರು ಚಿಕ್ಕ ಮಕ್ಕಳು ಅಲ್ಲ. ಇನ್ನು ಮುಂದೆ ಅವರು ಸಹ ಬರ್ಬೋದು. ಅದು ಸರಿಯಲ್ಲ. ಅದು ಯಾಕಂತ ಹೇಳಿದ್ರೆ ಆ ಒಂದು ಜಾತಿ ಸಮುದಾಯಕ್ಕೆ ನಿರ್ದಿಷ್ಟವಾಗಿ ಅದು ಹೇಗೆ ಅವರಿಗೆ ದೈವ ಬರ್ತದೆ, ನಮ್ಮದೊಂದು ಪ್ರಶ್ನೆ. ಅದು ಯಾವ ರೀತಿಯಾಗಿ ಅವರಿಗೆ ದೈವ ಪ್ರವೇಶ ಆಗ್ತದೆ, ಅವರು ಹೇಗೆ ಕುಣಿದಿದ್ದಾರೆ ನೋಡಿ, ವಿಡಿಯೋದಲ್ಲಿ ನೋಡಿ ಎಷ್ಟು ದರ್ಶನ ಬನ್ನಿ, ಅದು ಎಲ್ಲಿಂದ ಹೇಗೆ, ನಮಗೆ ಅದು ಪ್ರಶ್ನೆ. ಅದಕ್ಕೊಂದು ಬದ್ಧತೆ ಇಲ್ಲ. ಈಗ ನಮಗೊಂದು ಪ್ರತಿಯೊಂದು ಕಸುಬಲು ನಮಗೆ ಒಂದು ನೇಮೋತ್ಸವ ಅಂತ ಹೇಳುವಾಗ ಅಲ್ಲಿ ನಮಗೊಂದು ಬದ್ಧತೆಯಲ್ಲಿ ಕೊಡ್ತಾರೆ. ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಮಾಡ್ತಾರೆ. ಒಂದು ಮಾಗಣೆ ಅಂತ ಹೇಳುವಾಗ, ಅಲ್ಲಿ ದೇವಸ್ಥಾನ ಅಂತ ಹೇಳುವಾಗ ಹಸ್ತಾಂತರ ಮಾಡ್ತಾರೆ. ಇದೇನಿಲ್ಲ, ಹೇಗೆ ಬಂತದ್ದು ವಿಷಯ? ಇರ್ತಾರೆ ಯಾವುದು? ಹೌದು, ಸರಿ, ಹೌದು. ಇಲ್ಲ, ಅದು ಅವರು ಮಾತಾಡ್ಬೇಕು. ಇದು ನನ್ನ ಸಮಸ್ಯೆ ಆದ್ರಿಂದ, ನನ್ನ ಸಮುದಾಯ ಸಮಸ್ಯೆ ಆದ್ರಿಂದ ನಾನು ಬಂದು ಮಾತಾಡ್ತಿದ್ದೇನೆ. ಅವರವರ ಸಮುದಾಯಕ್ಕೆ ಆದ್ರೆ ಅವರ ಮುಚ್ಚಿಡುವ ಬದಲು ಮಾತಾಡ್ಬೇಕು. ನಮ್ಮದಿದು ಪ್ರಮುಖ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈಗ ಒಂದು ದೈವ ನರ್ತಕನಿಂದ ಎಲ್ಲರಿಗೆ ಹೇಳುವುದಿಲ್ಲ ನಾನು, ಒಂದು ದೈವ ನರ್ತಕನಿಂದ ಮಾಗಣಿ 2 ಆಗ್ತಾ ಇದೆ. ಎಷ್ಟು ಕಡೆ ಆಗಿದೆ? ಉದಾಹರಣೆಗೆ ಮಲಾರಿನಲ್ಲಿ 2 ಕಡೆ ಆಗಿದೆ, 2 ಮಾಗಣಿ 2 ಆಗಿದೆ. ಒಬ್ಬ ದೈವ ನರ್ತಕನಿಂದಾಗಿ ನೇಮೋತ್ಸವ ನಿಂತು ಹೋಗಿದೆ. ಮಾಗಣಿಯಲ್ಲಿ ದೈವಸ್ಥಾನ ಬಂದಾಗಿದೆ, ಮುಚ್ಚಳ ಬಿದ್ದಿದ್ದಾರೆ, ಬಾಗಿಲು ಬಿದ್ದಿದ್ದಾರೆ. ಕೇವಲ ಒಂದು ದೈವ ನರ್ತಕ. ಅವನಿಗೆ ಸಪೋರ್ಟ್ ಮಾಡುವವರು ಯಾರು? ಕೆಲವೊಂದು ಎಲ್ಲರಲ್ಲ, ಕೆಲವೊಂದು ಗುತ್ತುವರಿಕೆಗಳು ಸಪೋರ್ಟ್ ಮಾಡ್ತಾರೆ. ಯಾಕೆ? ಸ್ವಂತ ಹಿತಾಸಕ್ತಿಗೋಸ್ಕರ. ಇದು ಯಾವಾಗ ನಿಲ್ತದೆ? ಎಷ್ಟು ಕಲಹಗಳು, ಎಷ್ಟು ಗಲಾಟೆಗಳು. ಒಂದು ಕಡೆ ನೇಮಾತ್ಮ ಆಗ್ತದೆ, ಇನ್ನೊಂದು ಕಡೆ ನೇಮೋತ್ಸವ ಆಗುದಿಲ್ಲ. ಒಂದು ಊರಿದ್ದದ್ದು 2 ವಿಭಾಗಗಳಾಗಿರೋದು, ಅಲ್ಲಿ ವೈಮನಸ್ಸು ಹುಟ್ಟುವಂಥದ್ದು. ಇದು ಆಕ್ಚುಲಿ ಇದೊಂದು ಮಾಗಣ ನೇಮೋತ್ಸವ ಹೇಳುವಂಥದ್ದು ಎಲ್ಲರನ್ನು ಕೂಡಿ ಮಾಡುವಂಥದ್ದು. ಆದ್ರೆ ಅದೀಗ ಆಗ್ತಾ ಇಲ್ಲ.
ಯಾಕೆ ಇದು ಈ ತರ ಪ್ರಶ್ನೆಗಳಾಗ್ತಿರೋದು? ಯಾಕೆ ನನಗೆ ಸಂಬಂಧಪಟ್ಟ ನಾನು ಎಷ್ಟು ಮಂದಿ ದೂರು ಕೊಟ್ಟಾಗ ಸಹ ಯಾರು ಅದಕ್ಕೆ ಇದು ಸಪೋರ್ಟ್ ಮಾಡಲೇ ಇಲ್ಲ. ಹೇಳಿದನು ಅಲ್ಲೇ ಬಿಟ್ಟಾಕಿ ಅಂತ ಹೇಳಿದ್ರೆ ನನಗೆ ತುಂಬ ಬಂದಿದೆ. ಹೌದು, ತುಂಬಾ ಜನ ಹತ್ರ ಹೇಳಿದೆ ನಾನು. ಅವ್ರು ಹೇಳಿದ್ರೆ ನನಗೆ ಇವತ್ತು ಬೆಳಿಗ್ಗೆ ಸಹ ನಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನೀನು ಹೋಗುವ ದಾರಿ ಸರಿ ಇದೆ, ಆದರೆ ಸ್ವಲ್ಪ ಜಾಗ್ರತೆ ಮಾಡು ಅಂತ ಹೇಳಿದ್ರು ನನಗೆ. ಇದು ಸರಿ ನೀನು ಹೋಗುವಂಥದ್ದು, ನಮಗೆ ಅದು ಬರೋ ಧೈರ್ಯ ಇಲ್ಲ ಹೇಳಿದ್ರು. ಹಾಗಾಗಿ ನಾನು ನಮ್ಮಲ್ಲಿ ಕಲಿತವರು ತುಂಬ ಮಂದಿ ಕಡಿಮೆ, ನಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಅಂತ ಮುಂದೆ ಹೋಗುದೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದು 7-8 ಕ್ಲಾಸ್ಗೆ ಆಗುವಾಗಲೇ ಅವರು ನೇಮಕ್ಕೆ ಕಟ್ಟಲಿಕ್ಕೆ ಹೋಗ್ತಾರೆ, ನಿದ್ರೆ ಅದು ಇದಂತ ಹೇಳಿ ಮತ್ತೆ ಕ್ಲಾಸಲ್ಲಿ ಅವರು ಸರಿಯಾಗಿ ಅದನ್ನು ಫಾಲೋ ಮಾಡದಿದ್ದಾಗ ವಿದ್ಯಾಭ್ಯಾಸ ಅವರ ಮಠಕ್ಕಾಗುತ್ತೆ, ಅದು ವಿಷಯ ಇಲ್ಲ. ಹಾಗಾಗಿ ಇಂಥ ವಿಷಯಗಳನ್ನು ಕೆಲವೊಂದು ಕಡೆಯಲ್ಲಿ ನಾವು ಹೇಳದೇ ಇದ್ರೆ ನಮ್ಮ ಮುಂದಿನ ತಲೆಮಾರಿಗೆ ಸಂಸ್ಕಾರ ಅನ್ನೋದು ಇದು ಉಳಿಯುವುದಿಲ್ಲ, ನಮಗೆ ಕಸುಬು ಅನ್ನೋದು ನಮಗೆ ಉಳಿಯುವುದಿಲ್ಲ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕಾಂತಾರ ಇದರಲ್ಲಿ ನಮ್ಮದೇ ಸಮುದಾಯದವರು ಇಬ್ಬರು ಹೋಗಿ ಎಷ್ಟೋ ಹಣಕ್ಕೆ ನಮ್ಮ ಸಂಸ್ಕಾರವನ್ನು ಅವರಿಗೆ ಮಾಡಿದ್ದಾರೆ. ಎಲ್ಲ ಕಡೆ ನೇಮ ಕಟ್ಟೋಗಿ ಹೇಳ್ತಾರೆ, ನೀಗೆ ಕಾಂತಾರ ತರ ರಿಸೆಪ್ಷನ್ ಇಳಿಸ್ಲಿಕ್ಕೆ ಬಂದರೆ ಮಾತ್ರ ಕಟ್ಟು. ಈಗ ಅದೇ ಆಗುದು ನಮಗೆ, ಅಷ್ಟು ಒಬ್ಬಿಡ್ಲಿಕ್ಕೆ ಬರ್ತದೆ ನಿಮ್ಗೆ ಅಂತ ಹೇಳ್ತಾರೆ. ಇದು ನಮ್ಮದು ವಿಪರ್ಯಾಸ. ಅವನ ಕುಣಿದಾಗೆ ಕುಣಿಬೇಕು. ನಾಳೆ ಮುಂದಕ್ಕೆ ಅದು ಏನಾಗುತ್ತೆ, ಅದು ಮೂಲ ಸ್ಥಿತಿ ಏನುಂಟು ಅದನ್ನು ಮರೆಮಾಚಿ ನಾಳೆ ಒಂದು ಫಿಲ್ಮ್ ಅಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಕೆಲವು ಪುಸ್ತಕದಲ್ಲಿ ತಪ್ಪು ಬರೀತಾರೆ. ನಾವು ಮಾತಾಡಿದ್ರೆ ಏನ್ ಮಾಡ್ತೀರಿ, ಕೇಸ್ ಹಾಕ್ತೀರಾ, ಹಾಕಿ ಅಂತ ಹೇಳ್ತಾರೆ. ಕಟ್ಟಳೆ ಹೇಳಿ ಬೇಡ. ಈಗ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗ್ತಾ ಅದು ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಹಾಗಿರುವಾಗ ಮುಂದಕ್ಕೆ ಯಾವ್ದು ಈ ಒಂದು ಪ್ರಕ್ರಿಯೆ ಇದನ್ನು ಉಳಿಸಬೇಕಲ್ಲ. ಹೌದು, ಇಲ್ಲ ಅದಕ್ಕೆ ನಮ್ಮಲ್ಲಿ ಏನು ಕಟ್ಟುಪಾಡು ಅಂತ ಹೇಳಿದ್ರೆ, ಈಗ ನನಗೆ ಸಮುದಾಯದವರು ಭಾರಿ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಟ್ಟುಪಾಡುಗಳು ಬಿಟ್ಟು ಹೋಗ್ಬಾರ್ದು. ಅವರು ಅವರ ಸಮುದಾಯವನ್ನು ಬಿಟ್ಟು ಹೊರಗೆ ಹೋಗುದಿಲ್ಲ. ಆದಷ್ಟು ಅವರ ಸಮುದಾಯದ ಒಳಗಡೆ, ಈಗ ಪರವ ಸಮುದಾಯ ಆಗ್ಲಿ ನನಗೆ ಸಮುದಾಯ ಆಗ್ಲಿ, ನಮ್ಮ ಪಂಬದ ಸಮುದಾಯದವರು ಮಾತ್ರ ಹೆಚ್ಚು ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೊರಗಡೆಯಿಂದ ಹೆಣ್ಣನ್ನು ತರುವುದು, ಹೊರಗಡೆ ಮದುವೆ ಆಗಿ ಹೋಗುದು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಜೀನ್ಸ್ಗೆ ಸಂಬಂಧಪಟ್ಟಾಗಿ ಸಮಸ್ಯೆಗಳು ಬರ್ತದೆ. ಸಮಸ್ಯೆ ಏನಲ್ಲ, ಕಟ್ಟಬಹುದು, ಯಾರು ಸಹ ಕಟ್ಟಬಹುದು. ಅದು ಎಷ್ಟು ಮಟ್ಟಿಗೆ ವಸ್ತುನಿಷ್ಠವಾಗಿದೆ ಆ ಸೇವೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬರ್ತದೆ. ಅದು ಯಾರು ಕಟ್ಟಬಹುದು, ಅದಕ್ಕೆ ಒಂದು ನಿಷ್ಠೆ ಬೇಕಲ್ಲ, ಅದೆಷ್ಟು ನಿಲ್ತದೆ, ಅದು ನಮ್ಮ ಪ್ರಶ್ನೆ. ಅಷ್ಟು ತಲೆಮಾರುವರೆಗೆ ನಾವು ಕಾಯ್ಬೇಕು. ಆವಾಗ ವ್ಯವಸ್ಥೆ ಏನಾದ್ರು ನಾವು ಬರಬಾರ್ದು ಅಂತ ಹೇಳುದಿಲ್ಲ, ಬೇಡ ಅಂತ ಸಹ ಹೇಳುದಿಲ್ಲ, ಅದು ತಪ್ಪು ಅಂತ ನಾವು ಈಗ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಾನು ಉದಾಹರಣೆಗೆ ಹೇಳುದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಾವನವರು ಏನು ಮಾಡಿದ್ದಾರೆ, ಚಾಕಿ ಏನು ಮಾಡಿದ್ದಾರೆ, ಅದನ್ನು ನಮ್ಮ ತಲೆಮಾರು ಮುಂದುವರಿಸಿಕೊಂಡು ಹೋಗ್ಬೇಕು. ಹೋಗದೇ ಇದ್ದಾಗ ಅದು ಬೇರೆ ಬೇರೆ ಕಡೆ ವ್ಯಕ್ತ ಆಗ್ತದೆ. ನಮಗೆ ಆಗಿದೆ, ನಮಗೆ ಮಾಟ ಮಾಡುವಾಗ ವ್ಯಕ್ತ ಆಗಿದೆ. ಅದನ್ನ ನಾವು ಸೈಕಾಲಜಿ ಪ್ರಾಬ್ಲಮ್ ಅಂತ ಹೇಳಿಕೊಂಡು ಮದ್ದಿಗೆ ಹೋದಾಗ ಅದಲ್ಲ ಅಂತ ಆಗಿ ಮತ್ತೆ ಈಗ ಅಲ್ಲಿ ಒಂದು ರಜೆ ಮಾಡಿಕೊಂಡು ಅದು ಒಂದು ವರ್ಷದಲ್ಲಿ 3-4 ಸೇವೆ ನಾವು ಮಾಡ್ತೇವೆ. ಯಾಕೆ ಆ ಆವೇಶ ಅನ್ನೋದು ಅದು ಹೊರಗಡೆ ಬರಲೇಬೇಕು. ಅದು ಯಾವ ಸಮುದಾಯಕ್ಕೆ ಹೇಗೆ ಅಂತ ಹೇಳಿ ಕಟ್ಟುವಲ್ಲಿ ಹಿಂದೆ ಯಾಕೆ ಮಾಡಿದ್ದಾರೆ ಅದನ್ನು ಫಾಲೋ ಮಾಡಿಕೊಂಡು ಹೋಗ್ಬೇಕಲ್ಲ ನಾವು. ಅದನ್ನೆಲ್ಲ ಮೀರಿ ಬದುಕುತ್ತಿದ್ರೆ ಸಮಾಜ ಅನ್ನೋದೊಂದು ಯಾಕೆ ಇರುತ್ತೆ.